4 ತಿಂಗಳ ಹಿಂದೆ ಕ್ಯಾಬಿನೆಟ್ ರೀಶಫಲ್ಗೆ ಹೈಕಮಾಂಡ್ನವ್ರು ಹೇಳಿದ್ರು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಯಾವ ಸಂದರ್ಭದಲ್ಲಿ ಹೇಳಿದರು? ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲು ತೊಳಿತದ ಸಂದರ್ಭದಲ್ಲಿ ಅದು 11 ಜನ ಸತ್ತೋಗ್ಬಿಟ್ರಲ್ಲ. ಇಟ್ ವಾಸ್ ಎ ಕೇಯಾಸ್ ಆ್ಯಂಡ್ ಇಟ್ ವಾಸ್ ಎ ಮಿಸ್ಮ್ಯಾನೇಜ್ಮೆಂಟ್. ರಾಹುಲ್ ಗಾಂಧಿಯವರು ವಿಪರೀತ ಸಿಟ್ಟು ಮಾಡ್ಕೊಂಡಿದ್ರು ಅವತ್ತು. ಫೋನಲ್ಲಿ ಮಾತಾಡಿದ್ರಂತೆ ಸಿದ್ದರಾಮಯ್ಯನವ್ರ ಹತ್ರ. ಹಿಂಗ್ಯಾಕಾಯಿತು ಅಂತ ಸ್ವಲ್ಪ ಬೇಜಾರಿನಲ್ಲೇ ಮಾತಾಡಿದ್ದಾರೆ, ಸಿಟ್ಟಿನಲ್ಲೇ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಏನೇನಾಯಿತು ಅನ್ನೋದು ಹೇಳಿದ್ದಾರೆ. ಒಂದು ರೌಂಡ್ ಯಾರ್ಯಾರು ಇದಕ್ಕೆ ಕಾರಣಕರ್ತರೋ ಎಲ್ಲರನ್ನೂ ಕಿತ್ತು ಬಿಸಾಕ್ಬಿಡಿ ಕ್ಯಾಬಿನೆಟ್ಟಿಂದ. ಆ ಹೀಟ್ ಆಫ್ ದ ಮೂಮೆಂಟ್ನಲ್ಲಿ ಆ ಮಾತನ್ನು ಹೇಳಿದ್ರಂತೆ. ಒಂದು ರೀಶಫಲ್ ಮಾಡಿಬಿಡಿ, ಹೊಸ ಕ್ಯಾಬಿನೆಟ್ ಆಗಲಿ, ಯಾರು ಸೋಮಾರಿತನ ಯಾರು ಮೈಗಳತನ ತೋರಿಸ್ತಾರೆ ಎಲ್ಲರೂ ಕಿತ್ತಾಕ್ಬಿಡಿ ಅಂದ್ರಂತೆ. ಆವಾಗ ಸಿದ್ದರಾಮಯ್ಯನವ್ರು ಹೇಳಿದರು, ಇಷ್ಟು ಅವಸರದಲ್ಲಿ ಬೇಡ, ಹೆಂಗೂ 2.5 ವರ್ಷ ತುಂಬ್ತಾ ಇದೆಯಲ್ಲ ಸರ್ಕಾರಕ್ಕೆ, ನವಂಬರ್ನಲ್ಲಿ ಆವಾಗ ಮಾಡೋಣ ಅಂತ. ಆವಾಗ ಹ್ಞೂ ಅಂತ ರಾಹುಲ್ ಗಾಂಧಿಯವರು ಅಂದಿದ್ರು. ಈಗ 4 ತಿಂಗಳ ಹಿಂದೆ ಹೇಳಿದ್ರಲ್ಲ, ಮಾಡೋಣವಾ ಈಗ ಅಂತ ಹೋಗ್ತಾ ಇದ್ದಾರೆ. ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ. ಅಲ್ಲಿ 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಇಂತಿಂಥ ಸಮಸ್ಯೆಗಳಿದ್ದಾವೆ, ನಿಮ್ಮನ್ನು ಭೇಟಿಯಾಗೋದಕ್ಕೆ ಒಂದು ಅವಕಾಶ ಕೊಡಿ ಅಂತ. ಸೋಮವಾರ ಸಾಯಂಕಾಲ 5 ಗಂಟೆಗೆ ಬನ್ನಿ ಅಂತ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಮಾಹಿತಿ ಕೊಡಲಾಗಿತ್ತು. ಅದರ ಪ್ರಕಾರ ಇವತ್ತು ಭೇಟಿಯಾಗೋದಕ್ಕೆ ಹೋಗಿದ್ರು. 5 ಬೇಡಿಕೆಗಳು: ಕಬ್ಬು ಬೆಳೆಗಾರರ ಸಮಸ್ಯೆ ಒಂದು, ಮಳೆ ಹಾನಿ ಪರಿಹಾರ ಒಂದು, ಪೆಂಡಿಂಗ್ ಇರುವಂಥ ನೀರಾವರಿ ಯೋಜನೆಗಳಿಗೆ ಅನುಮತಿ ಕೊಡುವುದು ಒಂದು, ಎಲ್ಲ